ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಏಪ್ರಿಲ್ 1ರ ಕೇಸ್ನಲ್ಲಿ ಸಂತ್ರಸ್ತೆಯಿಂದ ಮರು ಹೇಳಿಕೆ. ಅತ್ಯಾಚಾರ ಕೇಸ್ ದಾಖಲಾಗುತ್ತಲೇ ದೇವರಾಜೇಗೌಡ ಅರೆಸ್ಟ್. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನ್ಯಾಯಾಧೀಶರು. ವಿದೇಶಕ್ಕೆ ಎಸ್ಕೇಪ್ ಆಗಿರೋ ಪ್ರಜ್ವಲ್ ಬಗ್ಗೆ ಎಸ್ಐಟಿಗೆ ಮೊದಲ ಅಪ್ಡೇಟ್. ಜರ್ಮನಿಯಿಂದ ರಸ್ತೆ ಮುಖಾಂತರ ಬೇರೆಡೆ ಪ್ರಯಾಣ. ಜಾಡು ಹಿಡಿದು ಹಂಗೇರಿಗೆ ತೆರಳಿರೋ ಟೀಮ್. ಬಿಜೆಪಿ ಮತ್ತೆ ಗೆದ್ರೆ 2 ತಿಂಗಳಲ್ಲೇ ಯೋಗಿ ಕುರ್ಚಿಗೆ ಚರಮಗೀತೆ. ಬಿಜೆಪಿ 220ರಿಂದ 230 ಸ್ಥಾನಗಳನ್ನ ಪಡೆಯಲಿದೆ ಎಂದು ಬಾಂಬ್. ಕಮಲದಲ್ಲಿನ ಕಲಹ ಜಗಜ್ಜಾಹೀರು ಮಾಡಿದ್ರ ಕೇಜ್ರಿವಾಲ್. ಪಾಕ್ ಪರ ದನಿ ಎತ್ತಿದ ಕೈ ನಾಯಕನ ಮೇಲೆ ಮೋದಿ ವಾಗ್ದಾಳಿ. ಹಳೆ ಘಟನೆಗಳನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧವೂ ಕಿಡಿ. ಚುನಾವಣೆ ಬಳಿಕ ಅಧಿಕೃತ ವಿಪಕ್ಷ ಸ್ಥಾನವೂ ಕೈಗೆ ಸಿಗಲ್ಲ ಎಂದು ಲೇವಡಿ. ಕರುನಾಡಿನಲ್ಲಿ ಮುಂಗಾರು ಪೂರ್ವ ಮಳೆಯ ಆರ್ಭಟ. ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ವರ್ಷಧಾರೆಗೆ ಭಾರೀ ಅವಾಂತರ. ಬಿಸಿಲ ಝಳಕ್ಕೆ ತತ್ತರಿಸಿದ್ದ ಬೆಳಗಾವಿ, ರಾಯಚೂರಿಗೆ ತಂಪೆರೆದ ವರುಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.